ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾವು ಹೊರಟಿದ್ದೆ ನಂಜನಗೂಡಿಗೆ. ಎಲ್ಲಿಗೆ ಅಂತಂದರೆ ನಿಮ್ಗೆ ಗೊತ್ತಿರೋದೇ ಕಂಪ್ಯೂಟರ್ ಕ್ಲಾಸ್ಗೆ ಗಾಯ್ಸ್. ಅಂಕಲ್ ವಿಡಿಯೋ ಮಾಡ್ತಿದ್ದಕ್ಕೆ ಅಂಕಲ್ ಏನಂದ್ರು ನೋಡಿ ಗಾಯ್ಸ್. ಮಾರ್ಕ್ಸ್ ಹಾಕುತ್ತೀನಿ ಅಂದ್ಬಿಡದ. ತಳ್ಳಿ ಕೆಡ್ತಿದಾರಲ್ಲ ನಮ್ಮ ಏನಂದ್ರಲ್ಲ ಕಾವ್ಯನ ಎರಡು ಹಸುಗಳು, ಎರಡು ಆಡು, ಎರಡು ಕುರಿ ಜೊತೆಲಿ ಸೇಫ್ಟಿಗೆ ಒಂದು ನಾಯಿ ಕರ್ಕೊಂಡು ಹೊಲಗಿಲ್ಲ ಮೇಯಿಸೋದು, ಹೊಲ ತಕ್ಕ ಮೇಯಿಸೋದು ಇರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಓದಿ ಏನಾಗಬೇಕಾಗಿತ್ತು? ಇದು ಇನ್ನೊಂದು ಅಂದ್ರಲ್ಲ, ಇನ್ನು ಏನು ಅಂದಿರ ಅಷ್ಟೇ. ಜಡೆದು ಜಡದ್ ಚಿನ್ನ ಉದ್ರ ಇತ್ತಲ್ಲ. ಬಾಯ್ ಬಾಯ್ ಅಂಕಲ್, ಬಾಯ್ ಬಾಯ್ ಅಂಕಲ್. ಗೈಸ್ ನೆನ್ನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ಕಾವ್ಯ ಬಟ್ಟೆ ತಗೊಂಡಿದ್ಲು ಗೈಸ್, ಅದು ಆಯ್ತಾನೆ ಇಲ್ವಂತೆ. ವಾಪಸ್ ರಿಟರ್ನ್ ಮಾಡಿ ಅಂತ ಮುಟ್ಕೊಟ್ಟವಳೆ, ಅದಕ್ಕೂ ಹೋಗವಳೆ ರಿಟರ್ನ್ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲೇ ಗೈಸ್ ತಗೊಂಡಿದ್ದು. ಎಕ್ಸ್ಚೇಂಜ್ ಮಾಡ್ಬಿಟ್ಟು ಹೋಗ್ತಾ ಇದ್ವಿ, ಅವಾಗ ಏನಾಯ್ತು ನೋಡಿ. ಕಾವ್ಯ ಚಿಕ್ಕಪ್ಪನ ಮಾತಾಡ್ಸಕ್ ಹೋಗಿದ್ಲು ಗೈಸ್. ನಾವು ನಮ್ಮ ಕೆಲಸ ಮುಗಿತು ತಾನೆ, ಅಲ್ಲೇ ಹೋಗಿ ಅಲ್ಲೇ ಸಿಗ್ತಾಳೆ ಕಾವ್ಯ ಅಂದ್ಬಿಟ್ಟು ಹೋದ್ರೆ, ಅವ್ರ ಓನರು ಬಾತ್ಗೆ ಹೇಳಿತ್ತೆ ಕಾವ್ಯನ್ಗೆ ಇಲ್ಲೆಲ್ಲ ಹೋಗಿ ಅಂದ್ಬಿಡದ. ಸುಮ್ಮನೆ ಇರೋ, ಏನ್ ಟೆನ್ಷನು? ಅಮೌಂಟ್ ಪ್ರಾಬ್ಲಮ್ ಆಗುತ್ತೆ ಅಕ್ಕ ನೋಡಿ ಗೈಸ್. ಅಮೌಂಟ್ ಪ್ರಾಬ್ಲಮ್ ಅಂತ ಅನ್ಕೊ ಹೋಗಿದ್ದಾಳೆ. ನಾವು ಬಡವರು, ಎಂಟಾಣಿ ಎನ್ಸೋಕ್ಕೂ ಕಾಸಿಲ್ಲ. ಇವಾಗ ಎಂಟಣಿ ಕಾಯಿನೇ ಇಲ್ಲ ಸರಿ ಬಿಡಾಯ್ತು ಗಾಯ್ಸ್. ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ ಗಾಯ್ಸ್. ಹೇಳಿ ಥ್ಯಾಂಕ್ ಯು ಹೇಳೆ ಮೋಕ್ಷನ್ಗೆ. ಬಟ್ಟೆ ರಿಟರ್ನ್ ಮಾಡ್ಬೇಕಿತ್ತು ಕಣ, ಅದು ಹಾಕಾಯ್ತು ಕಣ. ಥ್ಯಾಂಕ್ ಯು ಹೇಳು ಮೋಕ್ಷನ್ಗ. ಇಲ್ಲ, ಅವನು ಮಧ್ಯಾಹ್ನ ಮೇಲೆ ಇದು ಮಾಡ್ತಾನಂತೆ, ಬಟ್ಟೆ ತಗೊಂಡ್ಬಂದಿದ್ವಿ ವಾಪಸ್. ಬೆಳಗ್ಗೆನೆ ಯಾರು ಎಕ್ಸ್ಚೇಂಜ್ ಮಾಡಿದ್ರು ಕಾವ್ಯ? ಫಸ್ಟ್ ದುಡ್ಡು ಕೊಟ್ಬಿಟ್ಟು ಇಸ್ಕೋಬೇಕು ಅವ್ರು ಬೆಳಗ್ಗೆ, ಅದಕ್ಕೆ ಮಧ್ಯಾಹ್ನ ಬನ್ನಿ ಅಂದರು. ತಿಂಡಿ ತಿನ್ಕೊಂಡು ಹೋಗ್ಬೇಕಾದ್ರೆ ಮೋಕ್ಷ ಅದು ಯಾರ ಮನೆ ಮುಂದೆನೋ ಕೈ ತೊಳಿತಿದ್ಲು ಗೈಸ್. ಯಾರ್ಯಾರ ಮನೆ ಹತ್ರನೂ ಹೋಗ್ಬಿಟ್ಟು ನೆಲ್ಲಿಲೆಲ್ಲ ಕೈ ತೊಳಿತಿದ್ದೆಲ್ಲ ಮೋಕ್ಷ. 300 ರೂಪಾಯಿ ಹಾಕ್ಬೇಕು. 7 ಮಾಡಿದ್ರೆ ಕರೆಕ್ಟಾಗಿ ಆಗೋದು. ನೀರ್ ಬೇಕು ಅಲ್ಲೇ ಕುಡ್ಕಳೆ. ನೀರ್ ಬೇಕಂತೆ ಗೈಸ್, ಕೊಡ್ಲಾ ಬೇಡವಾ ಕಮೆಂಟ್ ಮಾಡಿ. ಎಲ್ಲರ ಗಂಟು ಕೊಡ್ಲಾ. ನೀರ್ ಬೇಕಂತೆ ಗೈಸ್, ಕೊಡ್ಲಾ ಬೇಡವಾ ಕಮೆಂಟ್ ಮಾಡಿ. ಎಲ್ಲರ ಗಂಟು ಕೊಡ್ಲಾ. ನೀರ್ ತಕ ಅಂದ್ರೆ ಸುಮ್ನೆ ನೀರ್ ತಕೋಬೇಕು ಗೈಸ್. ಅದ್ ಬಿಡ್ಬಿಟ್ಟು ಏನಂತಿದ್ಲು ನೋಡಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗ ಬೆಂಕಿ ಹಾಕ. ಹೆಂಗೆ ಇದು? ತೆಗಿ ಆ ಬಾಟ್ಲು ತೆಗೆದ್ಬಿಟ್ಟು ನೀನೆ ನೀರು ಕುಡಿಬೇಕು. ನಿಂತ್ಕ ತೆಗಿ ಕಾವ್ಯ. ಬಾಟ್ಲು ಕ್ಯಾಪ್ ತೆಗಿ ಮತ್ತೆ ಎಣ್ಣೆ ಜೆಟ್ಟು 40 ರೂಪಾಯಿನೂ ಅಷ್ಟೇ. ಈಗ ನಾ ತೆಗೆದ್ರ ನಾ ತೆಗಿದೆ. ಅಯ್ಯೋ ಇವತ್ತು ನೆನ್ಪಿತ್ತಾ ಸಾವೆ ಟ್ರೀಟ್ ಕೊಡಿಸ್ತೀನಿ ಅಂದಿದೆ ಅವರು. ಆಯ್ತು, ನಾಳೆ 1 ರೂಪಾಯಿ ಇಲ್ಲ. ತೆಗೆದ್ಬಿಟ್ಲಾ ತೆಗೆದ್ಲು. ಹೋಗ್ತಾ ಇದೀವಿ ಗಾಯ್ಸ್ ಕಂಪ್ಯೂಟರ್ ಸೆಂಟರ್ಗೆ. ಅದಕ್ಕೆ ನಾ ಕೇಳಿ ನೀ ಕೇಳು. ಕೇಳಲ್ಲ ನೀ ಕೇಳು. ಕೇಳಲ್ಲ. ತಿಂತ್ನಿ ಕೇಳಲ್ಲ ತಿಂತ್ನಿ.
ಕೊಡ್ತೀನಿ. ಮತ್ತೆ ನಾಕಿಯ ನಾವೊಂದು ತಕೊಂಡಿ ಫಸ್ಟೇ. ನಂಗೆ ಗೊತ್ತಿಲ್ಲ, ನಂಗೂ ಅದಕ್ಕೂ ಗೊತ್ತಿಲ್ಲ. 3 ರೂಪಾಯಿ ಈಗ ದುಡ್ಡು ಅಷ್ಟೇ. 20 ರೂಪಾಯಿ ನಾ ಕೊಡ್ತಾನೆ, ನಂಗೆ 4 ನೀವು ಕೊಡ್ಬೇಕು. ಇಲ್ಲ ಅಣ್ಣ, ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಣ್ಣ. ಕೊಡಿ 3 ಕೊಟ್ಬಿಡಿ ಅಣ್ಣ. 4 ನೀವು ನಿಮ್ಮ ಪಾಡಿಗೆ ನೀವು 3 ಕೊಡಿ. ನಿಮ್ಮ ಪಾಡಿಗೆ ನೀವು 3 ಕೊಡಿ. 4 ಅಣ್ಣ, ನೀವು ಹೇಳಿದ್ 4 ತಾನೆ. ನೀವು ಎಷ್ಟು ಹೇಳಿದ್ರಿ ನನಗೆ? 3 ಕೊಡಿ ಅಣ್ಣ. ಇದನ್ನ ಹಾಕ್ಕೊಡಿ, ನಾನು ಹಿಂಗೆ ಕೈಗೆ ಹಾಕಿ. ನಂಗೆ ಗೊತ್ತಿಲ್ಲ ಅಣ್ಣ, ನನ್ನ ಕೈ 4 ಬರ್ಬೇಕು. 3 ಬಂದ್ರೆ ನಾವು 3 ಹಾಕೊಡಿ ಅಣ್ಣ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಜಗಳ ಮಾಡಿ ಅಣ್ಣ ಅವ್ರ ಜೊತೆಗೆ. ಬಸ್ ಟೇಸ್ಟ್ ನೋಡೋವಂದ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇನ್ನು 2 ಹಾಕೊಡಿ. ಇನ್ನು 3 ಹಾಕೊಡಿ ಅಣ್ಣ. ನಾನು ಇಲ್ಲೇ ತಿಂತಿಂಗಣ ಹಾಕೊಡಿ. ಈಸ್ಕದೊಳಗ ಹಾಕೊಡಿ. ಅವಳು ಅವ್ರ ಪಾಡ್ಗೆ ಆಡ್ತಾಳೆ. 3 ಹಾಕಿ ಅಣ್ಣ. ಕೊಡಿ ಅಣ್ಣ. ನಡಿ. ಹೆಂಗೆ ನಾವು ಅದೇ ಎಷ್ಟು ತಿನ್ಕೊಂಡ್ಲವ ತಿಂತಾ ಇದೀವಿ ಗಾಯ್ಸ್. ಪಾಪ ಇವತ್ತು ಕಾವ್ಯನ್ಗ ದುಡ್ಡು ಮೋಸ ಆಗ್ಬಿಟ್ಟದ ಗೈಸ್. ಕಾವ್ಯ ಇದ್ರೇನೆ ಕೂಳ ಲಾಗಲ್ಲಿ. ನಿಜನಾ? ನಿಜನೇನೆ? ನಿಜನೇ. ಅವ್ರನ್ನ ಕೇಳು ಕ್ವಶನ್ ಹೆಂಗ್ ಹೇಳ್ತಾರೆ. ನಮ್ಮನೆ ಕೇಳ್ದೆ. ಇವತ್ತು ಅದೇ ಟಾಪಿಕ್ ಗಾಯ್ಸ್. ಕಾವ್ಯ ಇದ್ರೆ ಲಾಗಲ್ಲಿ ಕೂಳನ? ಹುಡುಗಿಯಾಗಿ ಬಂದಳ ಕಡೆ ಕಾವ್ಯ ಇವತ್ತು. ನಾಳೆ ಹಂಗೆ ಬಸ್ಸಲ್ಲ ಹೆಣ್ಮಗು ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹೆಣ್ಮಗು ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ಮತ್ತೆ ನಾನು ಈ ತರ ಡ್ರೆಸ್ ಒಂದ್ ಸ್ವಲ್ಪ ದಪ್ಪನಾರು ಕಾಡ್ತೀನಿ. ಅವ್ ಹಾಕಿರತ್ತು ಲೇ ಯಾರಿಗೆ ಅಂಕ ಫೋನ್ ಮಾಡಿ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡ್ತಿದ್ದೆ. ಅವತ್ತು ಮಳೆಲೆ ಬಂದು ವಿಶ್ ಮಾಡಿದ್ನಲ್ಲ ಕಾವ್ಯ ಹೋದ ವರ್ಷ. ಮೆಡ್ಡಿ ಗಣ್ಣ ಕಣ್ಣು ನೋಡ್ಕೊಳ್ಳೋದು ಹಿಂಗ ಗೈಸಿಲಿ ಹಿಂಗ. ಇದು ಪುರಿ ಒಳಗ ಬೇಯ್ತದ. ಪುರಿ ಒಳಗ ಬೇಯ್ತದ ಗೈಸ್. ಅಂತಳ ಹೊಟ್ಟೆ ತುಂಬಾ ಅವ್ವ ಹೊಟ್ಟೆ ತುಂಬಿಲ್ಲ. ಹೊಟ್ಟೆ ತುಂಬಾ ಊಟ ಇವತ್ತು ಅಂದೆ. ಯಾಕೆ ದಿನೇಶ್ ತಿಂತಿರ್ಲಿಲ್ವಾ? ಯಾಕ? ನಿನ್ ದುಡ್ಡು ಅಂತೆ. ನಾನು ಇನ್ಸ್ಟಾ ನೇಮ್ ಚೇಂಜ್ ಮಾಡಿದೀನಿ. ಮಾಡು, ಅದೇ ಕೊಡ್ತಾನೆ. ಅಲ್ಲ ಏನಂತ ಹೆಸರು ನಂಗೆ ಗೊತ್ತಿಲ್ಲ. ಈಗ ಮೋಕ್ಷ ಅಂಗಡಿ ಒಳಕ್ ಹೋಗಿರೋದು 14ನೇ ಸತಿ ಗೈಸ್. ಅದಕ್ಕೆ ನಾವ್ ಈ ಕಡೆಗೆ ಬಂದು ಕುತ್ಕೊಬಿಟ್ಟು ಗೈಸ್ ಅಂಗಡಿಯವ್ರು ಏನದ ಅಂತ. ಬತ್ತಾಳೆ ನೋಡಿ ಗೈಸ್. ಈಗಲ್ಲ ಅಂದ್ರೆ 2 ನಿಮಿಷ ಬಂದೇ ಬತ್ತಾಳ. 16 ಸತಿ ತಗೊಳ ಗೈಸ್ ಅಂಗಡಿ ಒಳಕ. ಮಾನ ಮರ್ಯಾದೆ ಮಕ್ಕೊಡ್ದಂಗ ಆಗಲ್ವಾ ಒಳಗ? ತಕೊಂಡೆ ನಿನ್ ತಮ್ಮನ ಟೀ ಶರ್ಟ. ಬಿಲ್ ಬರ್ಬೇಕಾಗ ನಾವು ಚಾರ್ಜ್ ಆಯ್ತು ನಾವು ಹೋಗಕ ತಗೊಳಕ ಚಾರ್ಜ್ ಆಯ್ತ ಕಡೆ ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊಡ್ಬೇಕು ಅಂದ್ರ.
ಲೇ ಲಲಿತಾ ಆಫ್ ಮಾಡ್ಬಿಟ್ಟು ಬಿಡಿ ಬಿಡ್ರೆ ಬಾ ಚಾರ್ಜ್ ಆಯ್ತಾ ಕೊಟ್ಟಿರೋಳು ಬರ್ತೀವಿ ಅಲ್ವಾ ಕವೆ ಸೆಲೆಕ್ಷನ್ ಮಾಡ್ಕೊಡಕ್ಕೆ ಏನಾದ್ರು ಚಾರ್ಜ್ ಆಯ್ತಾ ಸೆಲೆಕ್ಷನ್ ಮಾಡಕ್ಕೆ ನೀವು ಕೂಗ್ತಿರೋದು ಆಯ್ತಾ ಸೆಲೆಕ್ಷನ್ ಮಾಡಕ್ಕೆ ನೀವು ಕೂಗ್ತಿರೋದು ಚಾರ್ಜ್ ಆಯ್ತಾನು ಚಾರ್ಜ್ ಆಯ್ತಾ 100% ಪಕ್ಕ ಏನ್ ಚಾರ್ಜ್ ಅಂದ್ರೆ ಏನಾದ್ರು ಕೊಡಿಸ್ಬೇಕು ನಮ್ಗ ಇದು ಪುಟ್ಟಳ ಅಲ್ವಾ ಯಾವ ಸ್ಟೈಲಿಸ ಬಿದ್ಕಣವ ಚಾರ್ಜ್ ಹೋಗದ ಪ್ಯಾಂಟ್ ಹೋಗದ ನಿನ್ ತಮ್ಮನಿಗೆ ಟೀ ಶರ್ಟ್ ತಗೋಬೇಕಾ ಇಲ್ಲ ನಿನ್ ತಮ್ಮನಿಗೆ ಟೀ ಶರ್ಟ್ ತಗೋಬೇಕಾ ಇಲ್ಲ ಮತ್ ನಡಿ ಬಸ್ ಸ್ಟ್ಯಾಂಡ್ಗ ನಡಿ ಮಚ್ಚ ನಾನು ಬ್ಯಾಂಗಲ್ ಸ್ಟೋರ್ ಹೋಗು ಬಾ ಹೋಗು ಹೋಗಿ ನಾವು ಇಲ್ಲೇ ನಮ್ಮಮ್ಮ ಫೋನ್ ಮಾಡಿ ಬೈತಾರೆ ನೋಡ್ ನಡಿ ಟೀ ಶರ್ಟ್ ಆಯ್ತು ಆಯ್ತು ನಡಿ ನಿಮ್ಮ ಮಮ್ಮಿ ಬೋದವ್ರು ಬಾ ನೋಡಾಯ್ತು ಬೈತೀನಿ ಬಿಡು ನಾನು ಮಾಡಲ್ಲ ನಾನು ಒಂದ್ಸಲ ಬೇಡ ಅಂದ್ಬಿಟ್ರೆ ನಾನೇ ತಗೊಂಡು ನಾವು ಹಂಗೆ ಸುಮ್ಮನೆ ಟ್ರಿಗರ್ ಮಾಡ್ತಿದ್ವಿ ಗಾಯ್ಸ್ ಅವಳನ್ನ ಕೋಪ ಬರಿಸ್ತಿದ್ವಿ ಆ ಕೊನೆಗೂ ಕೋಪದಲ್ಲೇ ನಾ ಬರಲ್ಲ ಕಣೋಗಿ ಅಂತಂದ್ಬಿಟ್ಟು ಹೊಂಟೋದ ಆ ಬಸ್ ಸ್ಟ್ಯಾಂಡಲ್ಲೂ ಮಾತಾಡಿಸ್ಲಿಲ್ಲ ಆಮೇಲೆ ಬಸ್ಸಲ್ಲಿ ಮಾತಾಡ್ಸಿದ್ಲು ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿಗುವ ನಾಳೆ ವಿಡಿಯೋದಲ್ಲಿ.